ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಕೆ ಎ ಕಡೆಯಿಂದ ಕೊನೆಗೆ ಒಂದು ಒಳ್ಳೆಯ ಗುಡ್ ನ್ಯೂಸು ಎಲ್ಲ ಕೆ ಸಿ ಟಿ ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ. ಸೊ ಗುಡ್ ನ್ಯೂಸ್ ಏನಂತ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಯಾಕಂದರೆ ಕೆ ಎ ಕಡೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಏನು ಗುಡ್ ನ್ಯೂಸು ಅಂತ ನಾನು ಇವಾಗ ಹೇಳ್ತೀನಿ. ಸೊ ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಏನು ನಿಮಗೆ ಆಬ್ಸೆಂಟ್ರಿ ಬಗ್ಗೆ ಸಮ್ ಡೌಟ್ಸ್ ಕ್ಲಿಯರ್ ಮಾಡಿಕೊಟ್ಟಿದ್ದೆ. ಸೊ ಒಂದು ಮಾತು ಕೂಡ ಹೇಳಿದ್ದೆ ನಾನು, ಆಬ್ಸೆಂಟ್ರಿ ಎಕ್ಸ್ಟೆಂಡ್ ಆಗೇ ಆಗುತ್ತೆ, ಯಾಕಂದರೆ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಕೊನೆಗೆ ಕೆ ಎ ಕಡೆಯಿಂದ ಅದನ್ನೇ ಇನ್ಫಾರ್ಮೇಷನ್ ಬಂದಿದೆ. ಸೊ ಏನಂದರೆ ಆಬ್ಸೆಂಟ್ರಿ ಫಸ್ಟ್ ಮೀನ್ಸ್ ಆಬ್ಸೆಂಟ್ರಿ ಕೂಡ ಎಕ್ಸ್ಟೆಂಡ್ ಆಗಿದೆ. ಮೀನ್ಸ್ ಫಸ್ಟ್ ರೌಂಡ್ ಟೈಮ್ ಟೇಬಲ್ ಡೇಟ್ ಮೀನ್ಸ್ ಫಸ್ಟ್ ರೌಂಡ್ ಟೈಮ್ ಟೇಬಲ್ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಸೊ ಆ ಟೈಮ್ ಟೇಬಲ್ ನಿಮಗೆ ತೋರಿಸ್ತೀನಿ ಇವಾಗ. ಮೀನ್ಸ್ ಇವಾಗ ನೋಡ್ಕೋಬೋದು, ಇಲ್ಲಿ ಕೆ ಎ ವೆಬ್ಸೈಟಲ್ಲಿ ಇನ್ನೂ ಟೈಮ್ ಟೇಬಲ್ ಬಿಟ್ಟಿಲ್ಲ. ಸೊ ಇನ್ನೂ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಮೀನ್ಸ್ ಟ್ವಿಟರ್ ಮೂಲಕ ಏನಪ್ಪ ಅಂದರೆ ಕೆ ಎದವರು ಬಿಟ್ಟಿದ್ದಾರೆ. ನಾನು ಇವಾಗ ನಿಮಗೆ ತೋರಿಸ್ತೀನಿ, ನೋಡ್ಕೋಬೋದು. ಸೊ ಕೆ ಎ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಆಗಿದೆ, ನೋಡ್ಕೋಬೋದು. ನಾನು ಮುಂಚೆ ಕೂಡ ಹೇಳಿದೆ, ನಿಮಗೆ ಫಸ್ಟ್ ಪೇಜಲ್ಲಿ ಸಿಗಲಿಲ್ಲಪ್ಪ ಅಂದರೆ ತಿರುಳಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯು ಜಿ ಸಿ ಇ ಟಿ 2025 ಎಲ್ಲ ಅಪ್ಡೇಟ್ ಸಿಗುತ್ತೆ ಅಂತ. ಸೊ ಅದೇ ರೀತಿ ನೋಡ್ಕೋಬೋದು. ಇಲ್ಲಿ ಯು ಜಿ ಸಿ ಇ ಟಿ ಆಯ್ಕೆ ನಮೂದು ಕುರಿತು ಪ್ರಕಟಣೆ ಮೊದಲ ಸುತ್ತಿನ ವೇಳಾಪಟ್ಟಿ ಬಿಟ್ಟಿದ್ದಾರೆ, ನೋಡ್ಕೋಬೋದು. ನಾನು ಕರೆಕ್ಟಾಗಿ ಓದ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡಿರಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಆಬ್ಸೆಂಟ್ರಿ ಮಾಡೋಕ್ಕೆ ಮೀನ್ಸ್ ಆಬ್ಸೆಂಟ್ರಿ ಮಾಡೋಕ್ಕೆ ತುಂಬ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಅಮೌಂಟ್ ಪೇ ಮಾಡಿ ಕೂಡ ಆಬ್ಸೆಂಟ್ರಿ ಮಾಡಿಲ್ಲ. ಸೊ ಅಂಥವ್ರು ಕೂಡ ಈ ವಿಡಿಯೋ ನೋಡಿರಿ, ಎಲ್ರಿಗೂ ಶೇರ್ ಮಾಡಿರಿ. ಸೊ ನೀವು ನೋಡಿರಿ, ಇವಾಗ ಓದ್ಕೊತ ಹೋಗ್ತೀನಿ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪರಿಷ್ಕೃತ ವೇಳಾಪಟ್ಟಿ ಯು ಜಿ ಸಿ ಟಿ 2025 ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳಿಗೆ ದಿನಾಂಕ 8/7/2025 ಆಬ್ಸೆಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಆದರೆ ಸರ್ವರ್ನಲ್ಲಿ ಉಂಟಾದ ಸಣ್ಣ ತಾಂತ್ರಿಕ ತೊಂದರೆಯಿಂದ ಲಾಗಿನ್ ತುಂಬ ವಿಳಂಬವಾಗುತ್ತಿದೆ. ನಾನು ಆಗಲೇ ಮಧ್ಯಾಹ್ನ ಒಂದು ವಿಡಿಯೋ ಕೂಡ ಮಾಡಿದೆ, ಸರ್ವರ್ ಡೌನ್ ಆಗ್ತಿದೆ ಪದೇ ಅಂತ. ಸೊ ಕೆ ಎದರು ಆಬ್ಸೆಂಟ್ರಿ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಕೂಡ ಹೇಳಿದೆ. ಸೊ ಇವಾಗ ಏನಪ್ಪ ಅಂದರೆ ಒಂದು ಹೊಸ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೋಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ ಸದ್ಯಕ್ಕೆ ಅಭ್ಯರ್ಥಿಗಳು ಕಾಲೇಜುಗಳು ಮತ್ತು ಕೋರ್ಸುಗಳು ಪಟ್ಟಿಯನ್ನು ಆದ್ಯತೆಯಲ್ಲಿ ಕ್ರಮದಲ್ಲಿ ಕಾಲೇಜ್ ಕೋಡ್ ಮತ್ತು ಕೋರ್ಸ್ ಕೋಡ್ ಬಿಳಿ ಕಾಗದದಲ್ಲಿ ಬರೆದು ಸಿದ್ಧವಾಗಿರುವಂತೆ ಸೂಚಿಸಲಾಗಿದೆ. ನಾನು ಮುಂಚೆ ನಿಮಗೆ ಆಬ್ಸೆಂಟ್ರಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಕೂಡ ಹೇಳಿದೆ, ಕಾಲೇಜ್ ಎಲ್ಲರೂ ರೆಡಿ ಮಾಡ್ಕೊಳ್ರಿ, ಕೋಡ್ ಕೂಡ ಕಾಲೇಜ್ ಕೂಡ ರೆಡಿ ಮಾಡ್ಕೊಳ್ರಿ ಅಂತ ನಾನು ಮುಂಚೆ ಕೂಡ ಹೇಳಿದೆ. ಸೊ ಎಲ್ಲರೂ ರೆಡಿ ಮಾಡಿದ್ರೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಆದ್ದರಿಂದ ಅಭ್ಯರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮೊದಲನೇ ಸುತ್ತಿನ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಕೆಳಗೆ ನೀಡಲಾಗಿದೆ. ಸೊ ಆಬ್ಸೆಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಟೈಮ್ ಟೇಬಲ್ ಯಾವ ಥರ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದು ಇವಾಗ ಹೇಳ್ತೀನಿ ನೋಡಿ ಕರೆಕ್ಟಾಗಿ. ಸೊ ನೋಡ್ಕೋಬೋದು. ಅರ್ಹ ಅಭ್ಯರ್ಥಿಗಳು ಆದ್ಯತೆ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ದಿನಾಂಕ ನೋಡ್ಕೋಬೋದು. ಅಪ್ ಟು 11:59 PM 18/7 ಜುಲೈ ಮೀನ್ಸ್ ಜುಲೈ 18 ಲಾಸ್ಟ್ ಡೇಟು ಆಬ್ಸೆಂಟ್ರಿ ಮಾಡೋಕ್ಕೆ. ಸೊ ಇದು ಆಬ್ಸೆಂಟ್ರಿ ಯಾರಿಗಪ್ಪ ಅಂದರೆ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡ್ರಿ, ಅವರಿಗೆ ಮಾತ್ರ ಇರೋದು. ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಅಂದರೆ ಅಗ್ರಿಕಲ್ಚರು, ಮತ್ತು BPT, ಅಲೈಡ್ ಹೆಲ್ತ್ ಸೈನ್ಸು, ಇಷ್ಟು ಕೋರ್ಸ್ಗಳಿಗೆ. ಸೊ BSc ನರ್ಸಿಂಗು, ಫಾರ್ಮಸಿ ಇನ್ನೂ ಬಿಡ್ತಾರೆ, ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ ಈ ವರ್ಷ, ಇನ್ನೂ ತುಂಬ ಅದ್ರ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನಿಮಗೆ ಪ್ರೊಸೀಜರ್ ಮಾಡಿಸ್ತಾರೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಆಬ್ಸೆಂಟ್ರಿ ಏನಪ್ಪ ಅಂದರೆ ಲಾಸ್ಟ್ ಡೇಟು 18ನೇ ತಾರೀಕು. ಸೊ ನೆಕ್ಸ್ಟು ಮಾಕ್ ಅಲಾಟ್ಮೆಂಟ್. ನಾನು ಮಾಕ್ ಅಲಾಟ್ಮೆಂಟ್ ಮುಂಚೆ ಕೂಡ ಹೇಳಿದ್ದೀನಿ, ಹಂಗಂದರೆ ಜಸ್ಟ್ ಟ್ರಯಲ್ ರಿಸಲ್ಟ್ ಥರ ಅಂದರೆ ಫೈನಲ್ ರಿಸಲ್ಟ್ ಅಲ್ಲ ಅಂತ ಹೇಳಿದ್ದೀನಿ. ಸೊ ಅದು ಯಾವಾಗಪ್ಪ ಅಂದರೆ 21ಗೆ 18ಗೆ ಲಾಸ್ಟ್ ಡೇಟ್ ಆಬ್ಸೆಂಟ್ರಿ. ಸೊ 21ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು. ಅದಾದಮೇಲೆ ಏನಪ್ಪ ಅಂದರೆ ಮತ್ತೆ 3 ದಿನ ಒಂದು ಆಬ್ಸೆಂಟ್ರಿ ಮಾಡೋಕ್ಕೆ ಕೊಡ್ತಾರೆ. ಮೀನ್ಸ್ ಅದು ನಿಮಗೆ ಅದರಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಮಾಡ್ಕೋಬೋದು, ಅಥವಾ ಕಾಲೇಜ್ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಸೇರಿಸ್ಕೋಬೋದು, ಅಥವಾ ಕಾಲೇಜ್ನ ಹಿಂದೆ ಮುಂದೆ ಮಾಡ್ಕೋಬೋದು. ಸೊ ಈ ಥರ ನಿಮಗೆ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದಾದ ನಂತರ 3 ದಿನಕ್ಕೆ ಏನಪ್ಪ ಅಂದರೆ ನಿಮಗೆ ರಿಯಲ್ ರಿಸಲ್ಟ್ಸ್ ಸಿಗುತ್ತೆ, ನೋಡ್ಕೋಬೋದು. ಫೈನಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಫೈನಲ್ ಮೀನ್ಸ್ ಇದು ರಿಯಲ್ ರಿಸಲ್ಟು ಯಾವಾಗಪ್ಪ ಅಂದರೆ 28/7ಗೆ. ಸೊ ಇದು ಫಸ್ಟ್ ರೌಂಡು ಎಕ್ಸ್ಟೆಂಡ್ ಟೈಮ್ ಟೇಬಲ್, ಇವತ್ತು ಬಂದಿರೋ ಟೈಮ್ ಟೇಬಲ್ ಇದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಯು ಜಿ ನೀಟ್ದವರಿಗೆ ಮೀನ್ಸ್ ನೀಟ್ ಸ್ಟೂಡೆಂಟ್ಸ್ಗೆ ಒಂದು ಇನ್ಫಾರ್ಮೇಷನು. ಯು ಜಿ ನೀಟ್ ರ್ಯಾಂಕ್ ಆಧಾರದಲ್ಲಿ ವೈದ್ಯಕೀಯ ಕೋರ್ಸುಗಳಿಗೆ ಮಾತ್ರ ಸೀಟು ಪಡೆಯುವ ವಿದ್ಯಾರ್ಥಿಗಳು ಈಗ ಲಾಗಿನ್ ಆಗಿ ಆಬ್ಸೆಂಟ್ರಿ ಪ್ರಯತ್ನಿಸುವ ಅಗತ್ಯವಿಲ್ಲ. ಅವರಿಗೆ MCC ವೇಳಾಪಟ್ಟಿಯಂತೆ ಪ್ರಕಟಣೆ ನೀಡಲಾಗುವುದು. ಸೊ ಆಬ್ಸೆಂಟ್ರಿ ಸ್ವಲ್ಪ ಲೇಟ್ ಆಗುತ್ತೆ ನಿಮಗೆ. ಸೊ ಇವಾಗೇನು ಅವರೇ ಹೇಳಿದ್ದಾರೆ, ಕರೆಕ್ಟಾಗಿ ನೋಡಿದ್ದಾರೆ ನೋಡಿರಿ. ಮೀನ್ಸ್ ಆಬ್ಸೆಂಟ್ರಿ ಮಾಡೋಕ್ಕೆ ಏನು ಟ್ರೈ ಮಾಡಬೇಡ ಅಂತ ಅವರೇ ಹೇಳಿದ್ದಾರೆ. ಸೊ MCC ಪ್ರಕಾರ ಏನು ಟೈಮ್ ಟೇಬಲ್ ಬಿಡ್ತಾರೆ ಅದರ ಪ್ರಕಾರ ನೀವು ಆಬ್ಸೆಂಟ್ರಿ ಮಾಡಬೇಕಂತ ಹೇಳಿದ್ದಾರೆ. ಸೊ ಇವಾಗ ಏನು ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿವರೆಗೂ ವೇಟ್ ಮಾಡಿರಿ. ಸೊ ಇವಾಗ ಇಷ್ಟು ಯು ಜಿ ಸಿ ಟಿ ಅಪ್ಡೇಟ್ಸು. ಸೊ ಏನೋ ಡೌಟ್ಸ್ ಇದ್ರು ಮತ್ತೆ ಕಾಮೆಂಟ್ ಮಾಡಿರಿ, ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಬ್ಸೆಂಟ್ರಿ ಮಾಡ್ಕೋಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ ಅಮೌಂಟ್ ಯಾರು ಪೇ ಮಾಡಿದ್ರೆ ಅವ್ರಿಗೇನು ಭಯ ಪಡೋದು ಬೇಡ. ಸೊ ನಿಮ್ಮದು ಅದ್ಯಾಟ್ ಆಬ್ಸೆಂಟ್ರಿ ಓಪನ್ ಆಗುತ್ತೆ, ಆಬ್ಸೆಂಟ್ರಿ ಈಸಿಯಾಗಿ ಮಾಡ್ಕೋರಿ. ಮತ್ತು ಫಸ್ಟ್ ಕಾಲೇಜಸ್ ಎಲ್ಲ ರೆಡಿ ಮಾಡ್ಕೋರಿ. ಇಷ್ಟು ಎಲ್ಲ ಇವತ್ತಿನ ಅಪ್ಡೇಟ್ಸು. ಸೊ ಮತ್ತೆ ಏನೋ ಡೌಟ್ಸ್ ಇದ್ರು ನಿಮ್ಗೆ ಕಾಮೆಂಟ್ಸ್ ಮಾಡಿರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಅಲ್ಲಿ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.